ಅಣ್ಣ, ಹೆಂಗಿದೆ ತರಕಾರಿ ರೇಟು? ಒಂದು 4 ಥರದ ತರಕಾರಿನ ಒಂದು ಕವರಿಗೆ ಹಾಕಿ, ಮತ್ತೆ ಟೊಮೆಟೊ ಸೊಪ್ಪನ್ನ ಇನ್ನೊಂದು ಕವರಿಗೆ ಹಾಕಿ ಕೊಡಿ. ಹಾಂ ಅಮ್ಮ, ತಡೀರಿ, ಬೇರೆ ಬೇರೆ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಕೊಡ್ತೀವಿ. ಅಯ್ಯೋ, ಪ್ಲಾಸ್ಟಿಕ್ ಕವರ? ನಿಮ್ಮ ಅಂಗಡಿಲೆಲ್ಲ ಆರ್ಗ್ಯಾನಿಕ್ ಬ್ಯಾಗ್ ಉಪಯೋಗಿಸಲ್ವಾ? ಆರ್ಗ್ಯಾನಿಕ್ ಬ್ಯಾಗಾ? ಅದೆಲ್ಲ ಇಲ್ಲೇ ಸಿಗುತ್ತೆ ಹೇಳಿ. ಓ, ನಿಮಗೆ ಗೊತ್ತಿಲ್ವಾ? ಪುನರ್ವಸು ಎಂಟರ್ಪ್ರೈಸಸ್ ಅವರು ಈ ಆರ್ಗ್ಯಾನಿಕ್ ಬ್ಯಾಗ್ಗಳನ್ನ ಚಿಕ್ಕಮಂಗ್ಳೂರು, ಮಂಗಳೂರು, ಬೆಂಗಳೂರು, ಶಿವಮೊಗ್ಗ ಈ ಜಿಲ್ಲೆಯ ಎಲ್ಲ ಊರುಗಳಲ್ಲೂ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಹೋಟ್ಲಲ್ಲೂ ನಾವು ಇದೇ ಬ್ಯಾಗ್ಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಓ ಹೌದಾ? ನಮ್ಮ ಹತ್ರ ಈಗ ತರಿಸಿರೋ ಪ್ಲಾಸ್ಟಿಕ್ ಬ್ಯಾಗ್ಗಳೇ ಸುಮಾರು ಅದಾವೆ. ಅದು ಖಾಲಿ ಆದ್ಮೇಲೆ ನೋಡೋಣ. ಏನಣ್ಣ ನೀವು ನೋಡೋಣ ಅಂತಿದ್ದೀರಲ್ಲ, ಇವಾಗಿಂದನೇ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನೆಲ್ಲ ಉಪಯೋಗಿಸೋದು ಬಿಡಿ. ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲ ಮಣ್ಣಲ್ಲಿ ಎಸೆದ್ರೆ ಅದು ಕರ್ಗಕ್ಕೆ 200 ವರ್ಷ ಬೇಕು. ಒಲೆಗೆಲ್ಲ ಹಾಕಿ ಸುಟ್ರೆ ಆರೋಗ್ಯದ ಎಷ್ಟು ಸಮಸ್ಯೆ ಬರುತ್ತೆ ಗೊತ್ತಾ? ಅದೇ ಆರ್ಗ್ಯಾನಿಕ್ ಬ್ಯಾಗ್ನೆಲ್ಲ ಸುಟ್ಟರು ಏನು ತೊಂದರೆ ಇಲ್ಲ, ಮಣ್ಣಲ್ಲೂ ಬೇಗ ಕರಗಿ ಗೊಬ್ಬರ ಆಗುತ್ತೆ. ಈ ಆರ್ಗ್ಯಾನಿಕ್ ಬ್ಯಾಗ್ಗಳಿಗೆ DRDO, ಸಿಪೆಟ್, ನೀತಿ ಆಯೋಗ್ ಈ ಥರದ್ದೆಲ್ಲ ಟೆಸ್ಟ್ ಮಾಡಿಸಿ ಪೊಲ್ಯೂಷನ್ ಫ್ರೀ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಅದಕ್ಕೆ ಹೇಳ್ತಿರೋದು, ನೀವು ಈ ಆರ್ಗ್ಯಾನಿಕ್ ಬ್ಯಾಗ್ಗಳನ್ನ ಉಪಯೋಗಿಸಿ, ನಿಮಗೆ ಗೊತ್ತಿರೋರ್ಗೂ ಇದ್ರ ಬಗ್ಗೆ ಹೇಳಿ. ಇದರಿಂದ ಆದರೂ ಮುಂದಿನ ಜನರೇಷನ್ ಅವರಿಗೆ ಒಂದು ಒಳ್ಳೆ ಪರಿಸರ ಸಿಗಲಿ. ಹೌದಮ್ಮ, ನೀವು ಹೇಳ್ತಿರೋದು ಸರಿ. ಇನ್ಮೇಲೆ ಪ್ಲಾಸ್ಟಿಕ್ ಬ್ಯಾಗ್ನೆಲ್ಲ ಉಪಯೋಗಿಸೋದು ನಿಲ್ಲಿಸಿ ಆರ್ಗ್ಯಾನಿಕ್ ಬ್ಯಾಗ್ನ ಉಪಯೋಗಿಸ್ತೀವಿ. ಇದರಿಂದ ಆದರೂ ಪರಿಸರದ ಆರೋಗ್ಯನ ಕಾಪಾಡೋಣ. ನಾವೆಲ್ಲರೂ ಅಷ್ಟೇ ಆರ್ಗ್ಯಾನಿಕ್ ಬ್ಯಾಗ್ ಉಪಯೋಗಿಸೋದ್ರ ಮೂಲಕ ಪ್ಲಾಸ್ಟಿಕ್ ಮುಕ್ತ ಭೂಮಿಗಾಗಿ ಸಹಕರಿಸೋಣ.